ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇತಿಹಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೀವು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ನೋಡಿದ ಮೇಲೆ ನಾನು ಯಾವ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಈ ಒಂದು ವಿಡಿಯೋ ಮಾಡಾಕತ್ತೇನೆ ಅಂತಂತೇಳಿ ನಿಮ್ಗೆಲ್ರಿಗೂ ಗೊತ್ತಾಗಿರ್ತದೆ. ನೇಹಾ ಹಿರೇಮಠ್ ನಿನ್ನೆ ಇಲ್ಲ ಮೊನ್ನೆ BUB ಮಹಾವಿದ್ಯಾಲಯದಲ್ಲಿ ಶಿ ವಾಸ್ ಬ್ರೂಟಲಿ ಮರ್ಡರ್ಡ್. ನೋಡ್ರಿ, ಅವಳನ್ನ ಸುಮ್ಮನೆ ಪ್ರಾಣ ತೆಗಿಬೇಕು ಅಂತಂತಲ್ಲ, ಅವಳನ್ನ ಬರ್ಬರವಾಗಿ ಕೊಲ್ಲಬೇಕು ಅಂತಾನೆ ಒಂದು 8 ರಿಂದ 10 ಬಾರಿ ಚುಚ್ಚಿ ಅವಳ ಪ್ರಾಣನ ತೆಗಿತಾನೆ ಫಯಾಜ್ ಅನ್ನುವಂಥ ಒಬ್ಬ ಹುಡುಗ. ಸ್ನೇಹಿತರೆ, ನೋಡ್ರಿ, ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ ಅಂತಂತಂದ್ರೆ, ಆಯ್ತು, ನಿನ್ನೆಲಿಂದ ಏನೇನು ನಡೆಯಕತ್ತೈತಿ ಏನು ಅನ್ನೋದನ್ನ ಎಲ್ಲವನ್ನ ನೀವು ಮೀಡಿಯಾದೊಳಗೆ ನೋಡಿದಿರಿ, ಯಾರ್ಯಾರ ಹೇಳಿಕೆ ಏನೇನು ಅನ್ನೋದನ್ನ ನೋಡಿದ್ರಿ. ಇಲ್ಲಿ ಮುಖ್ಯವಾಗಿ ನೋಡ್ರಿ, ರಾಜ್ಯದ ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಯಾವ ಒಂದು ಹೇಳಿಕೆ ಕೊಟ್ಟರು ಅಂತಂತೆ. ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ ಈ ಒಂದು ಮರ್ಡರ್ ಬಗ್ಗೆ. ಇಲ್ಲ, ಅವರಿಬ್ಬರ ಮಧ್ಯೆ ಪ್ರೀತಿ ನಡೀತಾ ಇತ್ತು, ಆಮೇಲೆ ಅವಳೇನೋ ಪ್ರೀತಿ ನಿರಾಕರಿಸಿದ್ಲು, ಅದಕ್ಕೆ ಮರ್ಡರ್ ಆಯಿತು, ಇದು ಯಾವುದು ಲವ್ ಜಿಹಾದ್ ಅಲ್ಲ ಅಂತ. ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಇದು ವೈಯಕ್ತಿಕ ಕಾರಣಕ್ಕಾಗಿ ಆದಂತ ಮರ್ಡರ್ ಅಂತ. ನೋಡ್ರಿ, ಯಾವ ಒಂದು ಮಾನಸಿಕತೆಗೆ ಇಳಿದು ಬಿಟ್ಟಾರೆ ಇವರು. ಅನ್ಫಾರ್ಚುನೇಟ್ಲಿ ನೋಡ್ರಿ, ನಿನ್ನೆ ಆ ಮರ್ಡರ್ ಆದ ತಕ್ಷಣ ಅವನನ್ನು ಅಲ್ಲಿರ್ತಕ್ಕಂಥ ಜನರು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ರು. ಇನ್ಸ್ಟೆಂಟ್ಲಿ ಕೋರ್ಟ್ ಏನ್ ಮಾಡಿಬಿಡ್ತು, 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಸೈತ್ರಿ. ಇನ್ನೂ ತನಿಖೆ ಆಗಿಲ್ಲ, ಇನ್ನೂ ಅದ್ರ ಬಗ್ಗೆ ಯಾವುದೇ ಒಂದು ವಿಚಾರಗಳ ಧಾರೆಗಳು ಹೊರಗೆ ಬಂದಿಲ್ಲ. ಏನೇ ಇರ್ಲಿ ರೀ, ಅವ್ರ ಮಧ್ಯೆ ಅದೇನೇ ಇರಲಿ, ತನಿಖೆ ಆಗಲ್ದೇನೆ, ಯಾವುದೋ ಒಂದು ಸತ್ಯಾಸತ್ಯತೆಗಳು ಹೊರಗೆ ಬರ್ದೇನೆ ಒಂದು ರಾಜ್ಯದ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಆಮೇಲೆ ಮುಖ್ಯಮಂತ್ರಿಗಳಾಗಿರ್ಬೋದು, ಹೇಗೆ ಹೇಳಿಕೆ ಕೊಡ್ತಾರೆ ಇವರು? ಇದು ಮೊದಲನೇ ಸಲನಾ? ಇಂಥ ಅನೇಕ ಪ್ರಕರಣಗಳಲ್ಲಿ ಈ ತರ ಹೇಳಿಕೆಯನ್ನ ಕೊಟ್ಟು ಡ್ಯಾಮೇಜ್ ಅನ್ನ ಮಾಡ್ಕೊಂಡಾರ. ಆದ್ರೆ ನೋಡ್ರಿ, ಇದೊಂದು ಬಹಳ ಸೆನ್ಸಿಟಿವ್ ಮ್ಯಾಟರ್. ಎದೆ ಎತ್ತರಕ್ಕೆ ಬೆಳೆದಂತ ಮಗಳನ್ನ ಕಳ್ಕೊಂಡಂತ ತಂದೆ ತಾಯಿಗಳ ದುಃಖ ಆಯ್ತಲ್ರಿ, ಅದನ್ನ ನಾನು ನಿನ್ನೆ ನೋಡ್ಲಿಕ್ಕಾಗ್ಲಿಲ್ಲ. ಈ ರೀತಿಯಾದಂತ ಒಂದು ಘಟನೆ ನಡೆದಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಆಮೇಲೆ ಗೃಹ ಸಚಿವರಾಗಿರ್ಬೋದು, ರಾಜ್ಯದ ಜನ ನೋಡ್ತಾರೆ ನಿಮ್ಮನ್ನ ಯಾವ ರೀತಿಯಾಗಿ ನೀವು ಇದನ್ನ ಡಿಫೆಂಡ್ ಮಾಡ್ಕೊಳ್ತೀರಾ ಅಂತಂತ ಹೇಳಿ. ಆಯ್ತು, ಆ ವಿಷಯ ಒತ್ತಟ್ಟಿಡೋಣ. ನಿನ್ನೆ ಏನ್ ಪ್ರೊಟೆಸ್ಟ್ ಮಾಡಿದ್ರು, ಆಮೇಲೆ ಎಲ್ಲರೂ ಸ್ಟೇಟಸ್ ಹಾಕಿದ್ರು, ಎಲ್ಲರೂ ವಾಟ್ಸಪ್ DP ಹಾಕೊಂಡ್ರು, ಜಸ್ಟಿಸ್ ಫಾರ್ ನೇಹಾ ಅಂತಂತ ಹೇಳಿದ್ರು. ಇನ್ನ ಆ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾದವರು ಬೇಕಾದಷ್ಟು ಹೇಳಿಕೆಯನ್ನ ಕೊಡ್ತಾರ. ಇಲ್ಲ, ಅವನನ್ನ ಎನ್ಕೌಂಟರ್ ಮಾಡ್ರಿ, ಇಲ್ಲ ಅವನನ್ನ ನಮ್ಮ ಕೈಲಿ ಕೊಡ್ರಿ, ನಾವು ಅವನನ್ನ ಕೊಚ್ಚ ಹಾಕ್ತೇವಿ, ಅವನ ರುಂಡ ಕಡಿತೀವಿ, ಹಾಗೆ ಹೀಗೆ. ಇಸ್ ದಟ್ ಪಾಸಿಬಲ್? ಲೆಟ್ ಅಸ್ ಥಿಂಕ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ ನಾವು ಇವತ್ತು. ಅದಾಗ್ತದ ರೀ? ಯಾವತ್ತಾದ್ರೂ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ತರ ಯಾವತ್ತಾದ್ರೂ ಆಗಿದೆಯಾ? ಒಬ್ಬ ಅಕ್ಯೂಸ್ಡ್ ಅನ್ನ ನಾಗರಿಕರಿಗೆ ಕೈಗೆ ಕೊಟ್ಟಿದ್ದು ಉದಾಹರಣೆ ಉಂಟಾ? ನಾವು ಆಕ್ರೋಶ ಭರಿತದಲ್ಲಿ ಬೇಕಾದಷ್ಟು ಮಾತಾಡ್ತೇವ್ರಿ, ಬಟ್ ಅದಂಗ ಆಗುದಿಲ್ಲ. ಅದಕ್ಕೆ ಅದರದೇ ಆದಂತ ಒಂದು ಪ್ರೊಸೆಸ್ ಐತಿ. ಆ ಪ್ರೊಸೆಸ್ ಮುಖಾಂತರನೇ ಆಗ್ಬೇಕು ಏನಾದ್ರೂ ಕೂಡ. ಆಯ್ತು, ನಿನ್ನೆ ಆಕ್ರೋಶದೊಳಗೆ ನಾವು ಮಾತಾಡಿದ್ವಿ, ಕೊನೆಗೆ ಅವಳ ಅಂತಿಮ ಸಂಸ್ಕಾರನೂ ಆಯ್ತು, ಮುಗೀತು. ನೇಹಾ ಸತ್ತೋದು. ನಾಳೆ ಮತ್ಯಾರು? ಈ ಘಟನೆಗಳು ಯಾಕೆ ಮರುಕಳಿಸ್ತಾ ಇದ್ದಾವೆ? ಪದೇ ಧರ್ಮ ತೆಗೆದು ಸೈಡ್ ಇಡೋನ್ರಿ. ಇವತ್ತು ಹಿಂದೂ ಮುಸ್ಲಿಂ ಇದನ್ನ ತೆಗೆದು ಸೈಡ್ ಇಡೋನು. ಎಸ್ಪೆಷಲಿ ಈ ರಾಜ್ಯದೊಳಗ ಇಂಥ ಘಟನೆಗಳು ರೀಸೆಂಟ್ ಆಗಿ ಎಷ್ಟು ನಡೆದು, ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ತಗೊಳ್ರಿ. ಸ್ವಲ್ಪ ನಾವು ಇದ್ರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡಿದಾಗ ಗೊತ್ತಾಗ್ತದ ಯಾವ ಕಾಣದ ಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದ್ದಾವೆ ಅಂತಂತೇಳಿ. ನಿನ್ನೆ ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ವಿ, ಪ್ರೊಟೆಸ್ಟ್ ಮಾಡಿದ್ವಿ, ಮುಗಿದೋಯ್ತಾ? ಮತ್ತೆ ಈ ಘಟನೆ ನಾಳೆ ಆಗಲ್ವಾ? ಹಾಗೆ ಆಗ್ತದ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇವತ್ತು ನೇಹಾ, ನಾಳೆ
ನಮ್ಮ ಮನೇಲೂ ಆಗ್ಬೋದು, ನಿಮ್ಮ ಮನೇಲೂ ಆಗ್ಬೋದು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಮೊದಲು ನಮ್ಮ ಪಾಲಕರು ಮಕ್ಕಳು ತಪ್ಪು ಮಾಡಿದಾಗ ಡಿಫೆಂಡ್ ಮಾಡ್ಕೊಳ್ತಾರಲ್ಲ ಪಾಲಕರು, ಆ ಮನಸ್ಥಿತಿನ ಬಿಡಬೇಕು. ತಪ್ಪು ದೊಡ್ಡದೋ ಸಣ್ಣದೋ ಆ ನಜರಿಗೆ ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ಆ ತಪ್ಪನ್ನ ಅವರಿಗೆ ತಿಳಿಸ್ಬೇಕು. ಅಂದಾಗ ಮಾತ್ರ ಮಕ್ಕಳು ತಪ್ಪು ಮಾಡೋದನ್ನ ನಿಲ್ಲಿಸ್ತಾರೆ. ಅದು ಹೆಣ್ಣು ಮಕ್ಕಳು ಆಗಿರ್ಬೋದು, ಗಂಡು ಮಕ್ಕಳು ಆಗಿರ್ಬೋದು. ನಿನ್ನೆ ಅವನು ಮರ್ಡರ್ ಮಾಡಿದಲ್ರಿ, ಅವನ ಮನಸ್ಸು ಎಷ್ಟು ವಿಕೃತಿ ಅನ್ನೋದನ್ನ ತೋರಿಸ್ತೀರಿ. ಅದು ಯಾವ ರೀತಿಯಾಗಿ 10 ಸಲ ಚುಚ್ಚ ಅಂದ್ರೆ ಏಕೀಗ ಅವನು ಬ್ರೂಟಲ್ ಆಗಿ ಸತ್ತು ಹೋದ್ಲರಿ. ಅಂದ್ರೆ ಅವನ ಮಾನಸಿಕತೆ ಆ ಲೆವೆಲಿಗೆ ಬರ್ಲಿಕ್ಕೆ ಕಾರಣ ಏನು? ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂತೇಳಿ ತಂದೆ ತಾಯಿಗಳು ಇವತ್ತು ಗಮನಿಸ್ತಾ ಇಲ್ಲ. ಅದಕ್ಕೆ ಇವತ್ತಿಂತ ಪರಿಸ್ಥಿತಿ. ಆಮೇಲೆ ಇಂಥವ್ರಿಗಂತಾನೆ ಕೆಲವೊಂದಿಷ್ಟು ಜನ ಸಪೋರ್ಟಿವ್ ಆಗಿ ನಿಂದಿರ್ತಾರ್ರಿ, ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ಇಂಥವೆಲ್ಲ ನಡೀತವೆ. ಅವನಿಗೆ ಶಿಕ್ಷೆ ಆಗ್ಬೇಕು 100%. ನೋಡ್ರಿ, ಕಾನೂನಿನ ಚೌಕಟ್ಟಿನೊಳಗೆ ಅವನಿಗೆ ಮರಣದಂಡನೆ ಆಗಬೇಕು. 100% ಆಗ್ತದ ಅನ್ನುವಂತ ಒಂದು ವಿಶ್ವಾಸ ನಮ್ಮ ಕಾನೂನಿನ ಮೇಲೆ ನಮಗಿದೆ. ಆದ್ರೆ ಪದೇ 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 ಈ ರೀತಿ ಘಟನೆ ಮರುಕಳಿಸ್ಲಿಕ್ಕೆ ಕಾರಣ ಯಾರು? ಇವತ್ತು ನೇಹಾನ ತಂದೆ ತಾಯಿಗೆ ಸಾಂತ್ವನ ಹೇಳಬಹುದು, ನಾಳೆ ಮತ್ತೊಬ್ಬರ ಮನೇಲಿ ಆಗ್ತದ, ನಾಡಿದ್ದು ಮಗದೊಬ್ಬರ ಮನೇಲಿ ಆಗ್ತದ. ರೀಸೆಂಟ್ ಆಗಿ ಒಂದು 6 ತಿಂಗಳದೊಳಗ ಕರ್ನಾಟಕ, ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಘಟನೆಗಳಾದವು, ಎಲ್ಲೆಲ್ಲಿ ಮರ್ಡರ್ ಆಯ್ತು, ಯಾರ ಮೇಲೆಲ್ಲ ದೌರ್ಜನ್ಯ ಆಯ್ತು, ಇವನ್ನೆಲ್ಲ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ. ನೀವೇ ಥಿಂಕ್ ಮಾಡ್ರಿ, ನಾವು ಯಾವ ರೀತಿಯಾಗಿರ್ಬೇಕು. ಮೊದಲು ಪಾಲಕರು ಅನ್ನಿಸ್ಕೊಂಡವರು ತಮ್ಮ ಮಕ್ಕಳ ಮೇಲೆ ನಿಗಾ ಇರಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ನಮ್ಮ ನಿಗಾ ಇರಬೇಕು. ಅಂದಾಗ ಮಾತ್ರ ಇಂಥ ಘಟನೆಗಳನ್ನ ತಪ್ಪಿಸುವಂತ ಸಾಧ್ಯತೆಗಳು ಇರ್ತವೆ. ಕಂಪ್ಲೀಟ್ಲಿ ತಪ್ಪೇ ಹೋಗ್ತಾವು ಅಂತಂತ ಹೇಳೂ ನಾ ಹೇಳೋದಿಲ್ಲ ರೀ. ಬಟ್ ಅಟ್ಲೀಸ್ಟ್ ಒಂದು ಕಂಟ್ರೋಲ್ ಅನ್ನೋದಾದ್ರೂ ಇದ್ರೆ ಪಾಲಕರಿಗೆ ಮಕ್ಕಳ ಮೇಲೆ ಆ ಒಂದು ಭಯನಾದ್ರೂ ಇರ್ತದ. ಎಸ್, ಇದು ಒಂದು ಹಂತ. ಆದ್ರೆ ಇನ್ನ ಇಂಥ ಘಟನೆಗಳು ರಾಜ್ಯದಲ್ಲಿ ನಡ್ಲಿಕ್ಕೆ, ಓಕೆ, ಇದು ಓಪನ್ ಸೀಕ್ರೆಟ್ ಐತ್ರಿ. ಇದು ಯಾರು ಕುಮ್ಮಕ್ ಕೊಡ್ತಾರ ಏನು, ಯಾರ ಒಂದು ಸಹಕಾರದಿಂದ. ಯಾಕಂತಂದ್ರ ವಿಧಾನಸೌಧದೊಳಗೆ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಡಿಫೆಂಡ್ ಮಾಡ್ಕೋತಾರ. ದೇ ಆರ್ ಮೈ ಬ್ರದರ್ಸ್, ಡಿಫೆಂಡ್ ಮಾಡ್ಕೋತಾರ. ಯಾಕೆ ಈ ಮನಸ್ಥಿತಿ? ಒಂದು ವರ್ಗವನ್ನ ಓಲೈಸೋ ಸಲುವಾಗಿ ನೀವು ಎಂತ ಒಂದು ಪ್ರಮಾದವನ್ನ ಮಾಡ್ತಾ ಇದ್ದೀರ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇದು ಲೋಕಸಭಾ ಎಲೆಕ್ಷನ್ ಬಂದೈತಿ, ಹಾಗೆ ಹೀಗೆ ಇದನ್ನೆಲ್ಲ ಬಿಟ್ಟು ಇದನ್ನು ಮೀರಿ ಒಂದು ಸತ್ಯ ಅನ್ನೋದೈತಿ, ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಿನ್ನೆ ನೇಹಾಗಾದಂತ ಪರಿಸ್ಥಿತಿ ಯಾರಿಗೂ ಕೂಡ ಇದು ಮತ್ತೆ ಮರುಕಳಿಸಬಾರದು. ಅದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಇದ್ರ ಮೇಲೆ ಸಮಾಜದ ಮೇಲೇನೂ ಕೂಡ ನಮಗೊಂದು ಹಿಡಿತ ಇರಬೇಕು ಅನ್ನೋದು ನಿನ್ನೆ ನೇಹಾ ಸಾವಿನ ಒಂದು ಮೆಸೇಜ್. ಸೊ ಫೈನಲಿ ಇಷ್ಟೇ ಹೇಳೋದು, ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದ್ರೆ ಸಮಾಜ ನಮ್ಮನ್ನ ಕಾಪಾಡ್ತದೆ ಅನ್ನುವಂಥ ಒಂದು ನಂಬಿಕೆಯೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೂ ದಯವಿಟ್ಟು ಇದನ್ನು ಲೈಕ್ ಮಾಡಿರಿ, ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ತೆ.